ನಮಸ್ಕಾರ. ಹೌಸ್ ಆಫ್ ಲೀವ್ಸ್ ವಿಚಿತ್ರ ಹೊಸ ಬಗೆಯ ರೋಚಕ ಭಯಾನಕ ಕಾದಂಬರಿ. 20ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಪ್ರಕಟವಾದ ಕೆಲವು ಕೃತಿಗಳು ಸಾಹಿತ್ಯದ ಗಡಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದವು. ಅವುಗಳಲ್ಲಿ ಹೌಸ್ ಆಫ್ ಲೀವ್ಸು ಅತ್ಯಂತ ವಿಚಿತ್ರ ಗೂಢ ಮತ್ತು ಚರ್ಚಿತ ಕೃತಿಗಳಲ್ಲಿ ಒಂದಾಗಿದೆ. ಅಮೆರಿಕದ ಲೇಖಕ ಮಾರ್ಕ್ ಜೆಡ್ಡೋ ಡ್ಯಾಲಿನ್ ಲೆವ್ಜಿ ಬರೆದಂಥ 2000ರಲ್ಲಿ ಹೊರಬಂದ ಈ ಕಾದಂಬರಿ ಕೇವಲ ಒಂದು ಭಯಾನಕ ಕಥೆ ಮಾತ್ರ ಅಲ್ಲ, ಅದು ಓದುಗನ ಮನಸ್ಸಿನ ಮೇಲೇ ಪ್ರಯೋಗ ನಡೆಸುವ ಒಂದು ಸಾಹಿತ್ಯಿಕ ಭ್ರಮೆಯ ಅರಣ್ಯ. ಅದೊಂದು ಸಾಹಿತ್ಯಿಕ ಚಕ್ರವ್ಯೂಹ. ಈ ಪುಸ್ತಕ ಹಾರರ್ ಪ್ರಕಾರದ ಸಾಂಪ್ರದಾಯಿಕ ಚೌಕಟ್ಟುಗಳನ್ನ ಮುರಿದು ಓದುಗನನ್ನು ಒಂದು ವಿಶಿಷ್ಟ ಮತ್ತು ಬೆಚ್ಚಿ ಬೀಳಿಸುವ ಜಗತ್ತಿಗೆ ಕರೆದೊಯ್ಯುತ್ತೆ. ಈ ಕಾದಂಬರಿ ತನ್ನ ವಿಚಿತ್ರ ಮುದ್ರಣ ಶೈಲಿ ಮತ್ತು ಬಹುಸ್ತರದ ನಿರೂಪಣೆಯಿಂದಾಗಿ ಜಾಗತಿಕ ಸಾಹಿತ್ಯ ಲೋಕದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಈ ಕಾದಂಬರಿಯ ಅತ್ಯಂತ ವಿಶಿಷ್ಟ ಅಂಶ ಅಂತ ಹೇಳಿದರೆ ಅದರ ಕಥನದ ರಚನೆ. ಹೌಸ್ ಆಫ್ ಲೀವ್ಸ್ ಕಥೆಯ ಮುಖ್ಯವಾಗಿ 3 ಅಥವಾ 4 ಸ್ತರಗಳಲ್ಲಿ ತೆರೆದುಕೊಳ್ತದೆ. ಕಥೆಯ ಕೇಂದ್ರ ಬಿಂದು ವಿಲ್ ನೈವಿಡ್ಸನ್ ಎನ್ನುವ ಪ್ರಶಸ್ತಿ ವಿಜೇತ ಫೋಟೋ ಜರ್ನಲಿಸ್ಟ್. ಆತ ತನ್ನ ಕುಟುಂಬದ ಜೊತೆಗೆ ವರ್ಜೀನಿಯಾದ ಒಂದು ಮನೆಗೆ ತನ್ನ ವಸತಿಯನ್ನು ಬದಲಾಯಿಸ್ತಾನೆ. ಆದರೆ ಶೀಘ್ರದಲ್ಲಿ ಆತನಿಗೆ ಆ ಮನೆಯೊಳಗೆ ವಿಚಿತ್ರ ಬದಲಾವಣೆಗಳು ಕಾಣಿಸ್ತೊಡಗುತ್ತವೆ. ಮನೆಯ ಹೊರಗಿನ ಅಳತೆಗಿಂತ ಒಳಗಿನ ವಿಸ್ತೀರ್ಣ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲಿಗೆ ಅದು ಅಳತೆಯ ತಪ್ಪು ಅಂತ ಎಲ್ಲರೂ ಭಾವಿಸ್ತಾರೆ. ಆದರೆ ಕ್ರಮೇಣ ಮನೆಯೊಳಗೆ ಹೊಸ ದಾರಿಗಳು, ಉದ್ದನೆಯ ಕಾಲ್ದಾರಿಗಳು, ಮಗುಸಾಲೆಗಳು, ಅಂತ್ಯವಿಲ್ಲದ ಮೆಟ್ಟಿಲುಗಳು ಮತ್ತು ಕತ್ತಲೆಯ ಕೊಠಡಿಗಳು ಕಾಣಿಸ್ಕೊಳ್ತವೆ. ಹೊರಗಿನಿಂದ ಮನೆ ಯಥಾ ರೀತಿಯಲ್ಲಿ ಯಥಾಸ್ಥಿತಿನಲ್ಲಿದ್ದರೂ ಕೂಡ ಒಳಗೆ ಅದು ಅಸಾಧ್ಯವಾದ ರೀತಿಯಲ್ಲಿ ಹಬ್ಬುತ್ತಾ ಇರುತ್ತೆ, ವಿಸ್ತಾರಗೊಳ್ತಾ ಇರ್ತದೆ. ಅಷ್ಟೇ ಅಲ್ಲ, ಮನೆಯ ಮಧ್ಯದಲ್ಲಿ ನಡುವಿನಲ್ಲಿ ಒಂದು ನಿಗೂಢವಾದ ಕಗ್ಗತ್ತಲಿನಿಂದ ಕೂಡಿದ ನಿರಂತರವಾಗಿ ಬದಲಾಗುವ ಒಂದು ಮೊಗಸಾಲೆ ಕಾಣಿಸ್ಕೊಳ್ಳುತ್ತೆ. ಈ ಕಪ್ಪು ಬಿಲ್ಲದಂತಹ ಜಾಗವನ್ನು ಅನ್ವೇಷಿಸೋದಕ್ಕೆ ಹೋಗ್ತಕ್ಕಂಥ ನೈವಿಡ್ಸನ್ ತಂಡ ಎದುರಿಸ್ತಕ್ಕಂಥ ಭಯಾನಕ ಅನುಭವಗಳೇ ಈ ಭಾಗದ ಈ ಕಾದಂಬರಿಯ ತಿರುಳು. ಈ ಮನೆಯೊಳಗೆ ಕತ್ಲೆ ಅನ್ನತಕ್ಕಂಥದ್ದು ಕೇವಲ ಒಂದು ಭೌತಿಕ ಕತ್ಲೆ ಅಲ್ಲ, ಅದು ಮಾನವನ ಭಯ, ಏಕಾಂತ ಮತ್ತು ಅಜ್ಞಾನದ ಪ್ರತೀಕವಾಗಿ ತೋರಿಸಲ್ಪಟ್ಟತೆ. ಹೌಸ್ ಆಫ್ ಲೀವ್ಸು ನಿಜವಾಗಿಯೂ ಓದುಗನು ಓದುವ ಕತೆ ನೇರವಾಗಿ ನೈವಿಡ್ಸನ್ ಮನೆ ಕತೆ ಅಲ್ಲ. ಮೊದಲು ಜಾನಿ ಟ್ರುವಂಟ್ ಎನ್ನುವ ಒಬ್ಬ ಯುವಕನಿಗೆ ಒಬ್ಬ ಮುದುಕನ ಒಂದು ಹಸ್ತಪ್ರತಿ ಸಿಗ್ತದೆ. ಆ ಮುದುಕ ಜಂಪಾನೋ ಹೆಸರಿನ ಒಬ್ಬ ಕುರುಡು ವಿದ್ವಾಂಸ. ಆತ ದ ನ್ಯಾವಿಡ್ಸನ್ ರೆಕಾರ್ಡ್ ಎನ್ನುವ ಒಂದು ಸಾಕ್ಷ್ಯಚಿತ್ರದ ಬಗ್ಗೆ ವಿಶ್ಲೇಷಣೆಯ ಅಧ್ಯಾಯವನ್ನು ಬರೆದಿರ್ತಾನೆ. ಅದನ್ನು ಜೋನಿ ಟ್ರುಯೆಂಟ್ ಎನ್ನುವ ಯುವಕನಿಗೆ ದಕ್ಕುತ್ತದು. ಆತ ಹಸ್ತಪ್ರತಿಗಳನ್ನು ಜೋಡಿಸ್ತಾ ತನ್ನ ಸ್ವಂತ ಬದುಕಿನ ಆತಂಕಗಳು, ಭ್ರಮೆಗಳು ಮತ್ತು ಉಚಿತನವನ್ನು ಅಡಿಟಿಪ್ಪಣಿಗಳಾಗಿ ಫುಟ್ಸ್ ನೋಟಾಗಿ ಬರಿತಾ ಹೋಗ್ತಾನೆ. ಆದರೆ ಸಮಸ್ಯೆ ಏನಂತ ಹೇಳಿದರೆ, ದ ನ್ಯಾವಿಡ್ಸನ್ ರೆಕಾರ್ಡ್ ಎನ್ನುವ ಚಿತ್ರವೇ ನಿಜವಾಗಿ ಅಸ್ತಿತ್ವದಲ್ಲಿಲ್ಲ. ಹೀಗಾಗಿ ಓದುಗ ಓದ್ತಾ ಇರೋದು ಅಸ್ತಿತ್ವದಲ್ಲಿರದ ಚಿತ್ರದ ಕುರಿತು ಬರೆದಂಥ ಒಂದು ಅಧ್ಯಯನ. ಆ ಅಧ್ಯಯನವನ್ನು ಕಂಡುಕೊಂಡ ವ್ಯಕ್ತಿಯ ಟಿಪ್ಪಣಿಗಳು ಮತ್ತು ಆ ಟಿಪ್ಪಗಳ ನಡುವೆ ಅಡಗಿ ಹೋಗಿರ್ತಕ್ಕಂಥ ಮತ್ತೊಂದು ಕತೆ. ಇದು ಕನ್ನಡಿಯೊಳಗಿನ ಕನ್ನಡಿಯಂತೆ ಅನಂತವಾಗಿ ಮುಂದುವರಿತಕ್ಕಂಥ ಕಥೆಯ ಪ್ರತಿಬಿಂಬದ ರಚನೆ. ಈ ಪುಸ್ತಕದ ಅತ್ಯಂತ ರೋಮಾಂಚಕ ಅಂಶ ಅಂತ ಹೇಳಿದರೆ ಅದರ ದೃಶ್ಯ ವಿನ್ಯಾಸ. ಡ್ಯಾನಿಯಲ್ ಲೆವ್ಜಿ ಓದುಗನನ್ನು ಕೇವಲ ಮೌನ ವೀಕ್ಷಕನಾಗಿ ಉಳಿಸೋದಿಲ್ಲ, ಬದಲಿಗೆ ಆತನನ್ನು ಕಥೆಯ ಭಾಗವಾಗಿ ಮಾಡ್ತಾನೆ. ಹೌಸ್ ಆಫ್ ಲೀವ್ಸ್ನ ಸಾಮಾನ್ಯ ಕಾದಂಬರಿ ಅಂತ ಓದೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಪುಟಗಳಲ್ಲಿ ಕೇವಲ ಒಂದು ಪದ ಮಾತ್ರ ಬರ್ತದೆ. ಕೆಲವು ಪುಟಗಳಲ್ಲಿ ಪಠ್ಯ ತೆಳಕೆಳಗಾಗಿರ್ತದೆ. ಕೆಲವು ಕಡೆಗಳಲ್ಲಿ ಓದುಗ ಪುಸ್ತಕವನ್ನು ತಿರುಗಿಸಿ ಓದಬೇಕು. ಕೆಲವು ಪುಟಗಳಲ್ಲಿ ಪಠ್ಯ ಚೆದರಿ ಹೋಗಿರೋದ್ರಿಂದ ಓದುಗನ ಕಣ್ಣುಗಳು ಪುಟದೊಳಗಡೆ ಅಲ್ದಾಡಬೇಕಾಗತ್ತೆ. ಈ ವಿನ್ಯಾಸ ಕೇವಲ ಅಲಂಕಾರ ಮಾತ್ರ ಅಲ್ಲ, ಮನೆಯೊಳಗಡೆ ಪಾತ್ರಗಳು ದಾರಿ ತಪ್ಪುವ ರೀತಿಯಲ್ಲಿ ಓದುಗನು ಕೂಡ ಪುಸ್ತಕದೊಳಗಡೆ ದಾರಿ ತಪ್ಪುವಂತೆ ಲೇಖಕ ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸಿದ್ದಾನೆ. ಅಂದರೆ ಪುಸ್ತಕದ ರೂಪವೇ ಕಥೆಯ ಭಾಗ ಆಗುತ್ತೆ. ಪುಸ್ತಕದಲ್ಲಿ ಬರತಕ್ಕಂಥ ಹೌಸು ಅಂದರೆ ಮನೆ ಅಂತಕ್ಕಂಥ ಪದ ಪ್ರತಿ ಬಾರಿಯೂ ನೀಲಿ ಬಣ್ಣದಲ್ಲೇ ಮುದ್ರಿತ ಆಗೈತೆ. ಮನೆಯೊಳಗಿನ ಕಗ್ಗತ್ತಲ ಕಾರಿಡಾರ್ಗಳು, ಮೊಗಸಾಲೆಗಳು ಕಿರಿದಾಗ್ತಾ ಹೋದಂತೆ ಪುಟದಲ್ಲಿರ್ತಕ್ಕಂಥ ಅಕ್ಷರಗಳು ಕೂಡ ಕಿರಿದಾಗ್ತವೆ. ಓದುಗ ಪುಸ್ತಕವನ್ನು ತೆಳಕಾಗಿ, ಓರಿಯಾಗಿ ಅಥವಾ ಬೂತ್ ಕನ್ನಡಿಯ ಸಹಾಯದಿಂದ ಓದಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ರೀತಿಯ ಸಾಹಿತ್ಯವನ್ನು ಎರ್ಗೋಡಿಕ್ ಸಾಹಿತ್ಯ ಅಂತ ಕರೆಯಲಾಗ್ತದೆ. ಅಂದರೆ ಇದನ್ನು ಅರ್ಥೈಸಿಕೊಳ್ಳೋದಕ್ಕೆ ಓದುಗ ದೈಹಿಕವಾಗಿಯೂ ಕೂಡ ದಣಿಬೇಕಾಗುತ್ತೆ, ಶ್ರಮ ಪಡಬೇಕಾಗ್ತದೆ. ಸಾಮಾನ್ಯ ಭಯಾನಕ ಕಥೆಗಳಲ್ಲಿ ದೇವುಗಳು, ರಾಕ್ಷಸರು ಅಥವಾ ಕೊಲೆಗಾರರು ಇರ್ತಾರೆ. ಆದರೆ ಹೌಸ್ ಆಫ್ ಲೀವ್ಸ್ನಲ್ಲಿ ನಿಜವಾದ ಭಯ ಏನು? ಅದು ಅಜ್ಞಾತದ ಭಯ. ಮಾನವನನ್ನು ಅರ್ಥ ಮಾಡಿಕೊಳ್ಳಲಾಗದ ಯಾವುದೋ ಅನಂತ ಶೂನ್ಯತೆ ಎದುರು ನಿಂತಾಗ ಉಂಟಾಗ್ತಕ್ಕಂಥ ಆತಂಕ. ಆ ಮನೆಯೊಳಗೆ ಏನೂ ಇಲ್ಲ, ಆದರೆ ಆ ಏನೂ ಇಲ್ಲದಿರುವಿಕೆನೇ ಅತ್ಯಂತ ಭಯಾನಕವಾಗೈತೆ. ಕಾದಂಬರಿ ಅನಂತತೆಯನ್ನು ಎದುರಿಸಿದರೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ? ನಮ್ಮ ಮನಸ್ಸಿನ ಕತ್ತಲೆಯು ಆ ಮನೆಯ ಕತ್ತಲೆ ಎಷ್ಟು ಆಳವಾಗಿದೆಯೇ, ಅನಂತವಾಗಿದೆಯೇ? ನಾವು ನಿಜವಾಗಿಯೂ ನಮ್ಮನ್ನು ಅರಿತಿದ್ದೀವಿ ಅಂತ ಓದುಗರನ್ನು ಪ್ರಶ್ನಿಸುತ್ತೆ.
ಹೌಸ್ ಆಫ್ ಲೀವ್ಸ್ ಅನ್ನ ಅನೇಕ ವಿಮರ್ಶಕರು ಹೌಸ್ ಆಫ್ ಲೀವ್ಸ್ ಪುಸ್ತಕವನ್ನು ಕುರಿತಾಗಿ ಅನೇಕ ವಿಮರ್ಶಕರು ಕಲ್ಟ್ ಕ್ಲಾಸಿಕ್ ಅಂತ ಕರೆದಿದ್ದಾರೆ. ಇದು ಭಯಾನಕ ಸಾಹಿತ್ಯ, ಮನೋವೈಜ್ಞಾನಿಕ ಕಾದಂಬರಿ, ಪ್ರಯೋಗದ ಸಾಹಿತ್ಯ ಮತ್ತು ಆಧುನಿಕೋತ್ತರ ಪೋಸ್ಟ್ ಮಾಡರ್ನ್ ಸಾಹಿತ್ಯದ ಅಪರೂಪದ ಸಂಯೋಜನೆ ಅಂತ ಹೇಳ್ತಾರೆ. ಈ ಕೃತಿಯ ಪ್ರಭಾವ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅನೇಕ ವಿಡಿಯೋ ಆಟಗಳು, ಚಲನಚಿತ್ರಗಳು ಮತ್ತೆ ಭಯಾನಕ ಕಥೆಗಳು ಇದರ ಕಲ್ಪನೆಗಳಿಂದ ಪ್ರೇರೇಪಣೆಯನ್ನು ಪಡೆದಿದ್ದಾವೆ. ವಿಶೇಷವಾಗಿ ಅಂತ್ಯವಿಲ್ಲದ ದಾರಿಗಳು, ಅಸಾಧ್ಯವಾದಂಥ ವಾಸ್ತುಶಿಲ್ಪ ಮತ್ತೆ ಜಾಗದ ಅಸಾಧ್ಯತೆ, ಅನಂತತೆ ಎನ್ನುವ ಪರಿಕಲ್ಪನೆಗಳು ನಂತರದ ಜನಪ್ರಿಯ ಸಂಸ್ಕೃತಿಯಲ್ಲಿ ವ್ಯಾಪಕವಾಗಿ ಕಾಣಿಸಿಕೊಂಡಿದ್ದಾವೆ. ಹೌಸ್ ಆಫ್ ಲೀವ್ಸ್ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂಥ ಪ್ರಯೋಗ. ಇದು ಓದುಗನಿಗೆ ಕೇವಲ ಭಯವನ್ನು ಮೂಡಿಸೋದಿಲ್ಲ, ಬದಲಿಗೆ ಭಾಷೆ, ಪುಸ್ತಕದ ಪುಟಗಳು ಮತ್ತು ಕಥೆ ಹೇಳುವ ಶೈಲಿಯ ಸಾಧ್ಯತೆಗಳನ್ನು ಮರುಪರಿಶೀಲಿಸುವಂತೆ, ಮರು ವ್ಯಾಖ್ಯಾನ ಮಾಡುವಂತೆ ಮಾಡ್ತವೆ. ನಾವು ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಕೂಡ ಆ ಮನೆ ನಮ್ಮ ಆಲೋಚನೆಗಳಲ್ಲಿ ದೀರ್ಘಕಾಲ ಉಳಿದು ಬಿಡ್ತೈತೆ. ಸಾಹಿತ್ಯದಲ್ಲಿ ಸಾಂಪ್ರದಾಯಿಕ ಮುಚ್ಚುಗಟ್ಟುಗಳನ್ನ ಮೀರಿ ನಿಲ್ತಕ್ಕಂಥ ಇಂಥ ಕೃತಿಗಳು ಜಾಗತಿಕವಾಗಿ ಸದಾ ಪ್ರಸ್ತುತವಾಗಿರ್ತವೆ. ಇಂತಹ ಸದಾ ಪ್ರಸ್ತುತವಾಗಿರುವ ಅತ್ಯಂತ ವಿಶಿಷ್ಟ ರಚನೆಯ ಡಿಕ್ಷನರಿ ಆಫ್ ಖಜಾರ್ಸ್ ಬಗ್ಗೆ ನಾವು ಹಿಂದೆ ವಿಡಿಯೋ ಮಾಡಿದ್ದೀವಿ. ಆಸಕ್ತರು ಆ ವಿಡಿಯೋವನ್ನು ನೋಡ್ಬೋದು. ಅದರ ಲಿಂಕ್ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದ ಇಂಥ ಇತರ ಪುಸ್ತಕಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.